ಸೊ ನಾವು ಜಸ್ಟ್ ವಾಂಟೆಡ್ ಟು ಅಂಡರ್ಸ್ಟ್ಯಾಂಡ್ ನಮ್ಮ ಹೆಣ್ಣುಮಕ್ಕಳ ಟೇಸ್ಟ್ ಹೇಗಿದೆ ಅಂತ. ಕರ್ನಾಟಕದಲ್ಲಿ ಫಸ್ಟು ಅಲ್ಲಿಂದ ಶುರು ಮಾಡ್ತೀನಿ. ಓಡ್ತಾ ಇರೋ ಸದ್ಯದ ಟಾಪ್ 5 ಸ್ಯಾರೀಸ್ ಯಾವುದು ಸರ್? ಯಾವುದನ್ನು ಹೆಣ್ಮಕ್ಳು ತೊಗೋಬೇಕು? ಇಲ್ಲ, ಇವಾಗ ತೊಗೊತಾ ಇರೋದು ಎಲ್ರೂ ಕ್ರೇಜ್ ಇರೋದು ಒಂದು ಮೈಸೂರು ಸಿಲ್ಕು ಫಸ್ಟ್ ಓಡ್ತಾ ಇರೋದು. ನೆಕ್ಸ್ಟ್ ಏನಿದೆ ರೇಷ್ಮೆ ಸೀರೆನೇ ಹೋಗ್ತಾ ಇದೆ. ಸಿಲ್ಕ್ ಎಸ್. ಸೊ ಅದಾದ ನಂತರ ಈಗ ಡೈಲಿ ಅಕೇಜ್ನಲ್ ವೇರು ಅದಕ್ಕೆ ಅಂತಲೇ ನಿಮಗೆ ಮೈಸೂರು ಸಿಲ್ಕಲ್ಲೇ ಸೆಮಿ ಕ್ರೇಪ್ ಬಂದಿದೆ ಈಗ. ಹ್ಞೂ, ಅದು ಬರೋಳಿದ್ದೆ ಈಗೆಲ್ಲ 1000-2000ಕ್ಕೆಲ್ಲ. ಇವಾಗ ನಾನು ಇದು ಸೆಮಿನೇ ಇದು. ಹಾಂ, ಅಂದರೆ ಇದ್ರ ಜೊತೆಗೆ ಈಗ ಪ್ಯೂರು ಹೆಂಗೆ ಪೈಪೋಟಿ ಕೊಡ್ತಾ ಇರೋದು? ಇಲ್ಲ, ಅದರದ್ದೇ ಅಂತ ಸಪ್ರೇಟ್ ಸೆಟ್ ಆಫ್ ಕಸ್ಟಮರ್ಸ್ ಇದ್ದಾರೆ, ಇದ್ರದ್ದೇ ಸಪ್ರೇಟ್ ಸೆಟ್ ಆಫ್ ಕಸ್ಟಮರ್ಸ್ ಇರ್ತಾರೆ. ಸೊ ಅದನ್ನು ತೊಗೊಳ್ಳೋರು ಅದನ್ನೇ ಲೈಕ್ ಮಾಡ್ತಾರೆ, ಇದು ಬೇಕು ಅಂದವ್ರು ಇದನ್ನೇ ಲೈಕ್ ಮಾಡ್ತಾರೆ. ಸೊ ಬಟ್ ಇದು ಅದಕ್ಕೆ ಒಳ್ಳೆ ಕಾಂಪಿಟೇಷನ್ ಕೊಡ್ತಾ ಇದೆ. ಯಾಕೆಂದರೆ ಇವಾಗ ನೋಡಲಿಕ್ಕೆ ಎರಡು ಐಡೆಂಟಿಕಲ್ ಆಗಿರುತ್ತೆ, ಡಿಸೈನ್ಸ್ ಐಡೆಂಟಿಕಲ್ ಆಗಿ ಬರ್ತಾ ಇದೆ ಈಗ. ಮುಂಚೆ ಆದರೂ ಡಿಸೈನ್ಸಲ್ಲಿ ನಿಮಗೆ ವ್ಯತ್ಯಾಸಗಳು ಬರೋದು. ಈಗ ಡಿಸೈನ್ಸ್ ಆಗಲಿ ಜರಿ ಆಗಲಿ ಎಲ್ಲ ಐಡೆಂಟಿಕಲ್ ಆಗಿ ಬಂದು ಡಿಫ್ರೆನ್ಷಿಯೇಟ್ ಮಾಡಲಿಕ್ಕೆ ಕಷ್ಟ ಆಗ್ತಾ ಇದೆ. ಅದೇ ಕಾರಣಕ್ಕೆ ಕೆಲವು ಸಲ ನಮ್ಮ ಕಸ್ಟಮರ್ಸು ಸುಮಾರು ಕಡೆ ಮೋಸ ಹೋಗೋದಕ್ಕೂ ಚಾನ್ಸಸ್ ಇರುತ್ತೆ. ಈಗ ಕೆಲವು ಅನ್ನೊಂದು ಸ್ಟೋರ್ಸ್ಗಳಿಗೆ ಹೋಗ್ತಾರೆ, ಅನ್ನೊಂದು ಬ್ರ್ಯಾಂಡ್ಸ್ಗಳಿಗೆ ಹೋಗ್ಬಿಟ್ಟು ಅವ್ರು ಏನೋ ಕಮ್ಮಿ ಕೊಡ್ತಾರೆ ಅಂತ ಹೇಳಿಬಿಟ್ಟು ತೊಗೊಂಡ್ಬಿಡ್ತಾರೆ. ಅವರು ಪ್ಯೂರ್ ಸಿಲ್ಕ್ ಯಾವುದು ಆರ್ಟ್ ಸಿಲ್ಕ್ ಯಾವುದು ಗೊತ್ತಾಗೋದಿಲ್ಲ. ಸೊ ಅಂಥ ಕಡೆ ನೋಡಿ, ಇವಾಗ ಕ್ರೇಪ್ ಸಿಲ್ಕ್ ಅಂತ ಹೇಳ್ಬಿಟ್ಟು ಸೆಮಿ ಕ್ರೇಪ್ ಕೊಟ್ರು ಕೆಲವ್ರಿಗೆ ಗೊತ್ತಾಗೋದಿಲ್ಲ, ಸೇಮ್ ಟೈಪ್ ಇರುತ್ತೆ. ಇರ್ಬೋದೇನೋ ಅಪ್ಪ. ಮೈಸೂರು ಸಿಲ್ಕ್ ಅಥವಾ ಕ್ರೇಪನ್ನು ಐಡೆಂಟಿಫೈ ಮಾಡೋಕ್ಕೆ ಎನಿ ಟಿಪ್ಸ್? ಆ ಶೈನೇ ಗೊತ್ತಾಗೋಗ್ಬಿಡುತ್ತಾ ಮೇಡಮ್. ಯೂಶ್ವಲಿ ಆರ್ಟ್ ಸಿಲ್ಕ್ ಇರೋ ಶೈನು ಪ್ಯೂರ್ ಸಿಲ್ಕ್ ಬರೋ ಶೈನು ಎರಡೂ ಡಿಫ್ರೆನ್ಸ್ ಇರುತ್ತೆ. ನಿಮಗೆ ಆರ್ಟ್ ಸಿಲ್ಕ್ ಇನ್ನೂ ಜಾಸ್ತಿ ಶೈನ್ ಕೊಡುತ್ತೆ ಹೊರತು ನಿಮ್ಮ ಪ್ಯೂರ್ ಮೈಸೂರು ಸಿಲ್ಕ್ ಆ ಶೈನ್ ಕೊಡೋದಿಲ್ಲ. ಸೊ ಇದು ಲಿಟ್ರಲಿ ಬೆಳ್ಳಗಿರೋದೆಲ್ಲ ಹಾಲಲ್ಲ ಥರ, ತುಂಬ ಶೈನ್ ಹೊಡಿಯೋದೆಲ್ಲ ಒರಿಜಿನಲ್ ಅಲ್ಲ ಅಂತ ನಾವು ತೊಗೋಬೇಕು. ಎಸ್, ಹೌದು. ಸರಿ. ಸೊ ಮೈಸೂರು ಸಿಲ್ಕ್ ಆಯಿತು, ಮತ್ತು ಸಿಲ್ಕ್ ಆಯಿತು, ಅಕೇಶ್ನಲಿ ಸೆಮಿನೂ ಬಂದ್ಬಿಟ್ಟಿದೆ. ನೆಕ್ಸ್ಟ್ ಯಾವುದು ಓಡ್ತಾ ಇರೋದು ಸಾರಿ? ಈಗ ಸ್ವಲ್ಪ ನಮಗೆ ಮುಂಚೆ ಏನಾಗಿತ್ತು, ಈಗ ಇದರದು ಒಂದು ಜರಿ ಕಾನ್ಸೆಪ್ಟ್ ಬಂದಿತ್ತು, ಅಂದರೆ ಸಾಫ್ಟ್ ಸಿಲ್ಕ್ ಅಂತ ಬಂತು 1 year 2 years ಬಿಫೋರ್. ಹೌದು, ಅಂದರೆ ಅದು ನಿಮಗೆ ಸ್ಯಾರಿ ಉಟ್ಕೊಂಡ್ರೆ ನಿಮಗೆ ಎಲ್ಲ ನಿಮಗೆ ಒಂಥರ ಬ್ರೊಕೆಟ್ ಸ್ಯಾರಿ ಥರ ಇರುತ್ತೆ, ಫುಲ್ಲು ಜರಿ ಇರುತ್ತೆ. ಪ್ರೈಸ್ ತುಂಬ ಕಮ್ಮಿ, ಅದೆಲ್ಲ ನಿಮಗೆ ಅರೌಂಡ್ 600-700 ರುಪೀಸ್ಗೆ ನಿಮಗೊಂದು ಸಿಲ್ಕ್ ಸ್ಯಾರಿ ಲುಕ್ ಕೊಡ್ತಾ ಇತ್ತದು. ಆ ಥರ ಸ್ಯಾರೀಸ್ಗಳು ಓಡ್ತಾಯಿತ್ತು. ಈಗ ಅದು ಸ್ವಲ್ಪ ಕಮ್ಮಿ ಆಗಿ ಈಗ ಬೇರೆ ಈ ಮಾಡಲ್ ಸಿಲ್ಕ್ ಅಂತ ಬಂದಿದೆ, ರಾ ಸಿಲ್ಕ್ ಅಂತ ಬಂದಿದೆ, ಈ ಮೊಡಾಲ್ ಸಿಲ್ಕು, ಈ ಅಜ್ರಕ್ ಪ್ರಿಂಟ್ಸ್ ಅಂತ ಬಂದಿದೆ ಈಗ. ಮತ್ತು ನೆಕ್ಸ್ಟು ಎನಿ ಸ್ಪೆಷಲ್ ನ್ಯೂ ಟ್ರೆಂಡ್ ಈಗ ದೀಪಾವಳಿ ಅದಕ್ಕೋಸ್ಕರ? ದೀಪಾವಳಿಗೆ ಅಂದರೆ ನಮ್ಮ ಮೇಜರ್ ಇರೋದೇ ನಮ್ಮ ಸಿಲ್ಕ್ ಸ್ಯಾರೀಸು ಮೇಡಮ್. ಜನ ವರಮಹಾಲಕ್ಷ್ಮಿಗೆ ತೊಗೋತಾರೆ ಗೊತ್ತಿತ್ತು, ದೀಪಾವಳಿಗೂ ಸಿಲ್ಕ್ ತೊಗೊತಾರ? ಹಾಂ, ತೊಗೊತಾರೆ ಮೇಡಮ್. ದೊಡ್ಡ ಹಬ್ಬ ಅಲ್ಲ? ಹೌದೌದು, ತುಂಬ ದೊಡ್ಡ ಹಬ್ಬ. ಮೇಜರಾಗಿ ಏನಂದರೆ ಅದು ದೀಪಾವಳಿಗೆ ಅಂತಲೇ ತೊಗೊಳೋದಿಲ್ಲ, ಅದಾದಮೇಲೆ ಫಾಲೋಡ್ ಬೈ ವೆಡ್ಡಿಂಗ್ ಸೀಸನ್ನು ಇರುತ್ತಲ್ಲ, ಸೊ ವೆಡ್ಡಿಂಗ್ ಸೀಸನ್ಗೆ ಅಂತಲೇ ತೊಗೊತಾರೆ. ಸೊ ಈ ಟಿಶ್ಯೂ ಸ್ಯಾರೀಸ್ ಇರ್ಬೋದು, ಬ್ರೊಕೆಟ್ ಸ್ಯಾರೀಸ್ ಇರ್ಬೋದು, ಸೊ ತುಂಬ ಟ್ರೆಂಡಿಂಗಲ್ಲಿದೆ, ಅದು ತುಂಬ ಚೆನ್ನಾಗಿ ಹೋಗ್ತಾ ಇದೆ. ಸೊ ನೀವು 80 ವರ್ಷಗಳ ಕಾಲ ಒಂದು ಪರಂಪರೆನ ನೋಡ್ತಾ ಉಳಿಸ್ಕೊಳ್ತಾ ಬೆಳೆಸ್ಕೊಳ್ತಾ ಬಂದಿರೋದ್ರಿಂದ ಪ್ರತಿಯೊಂದು ಹೆಣ್ಣಿಗೆ, ಈಗ ಯಾರೋ ಒಂದು ಯಂಗ್ ಹುಡುಗಿ ನೋಡ್ತಾ ಇದ್ದಾಳೆ, 25 ವರ್ಷದ ಹುಡುಗಿ, ಫಸ್ಟ್ ಟೈಮ್ ಒಂದು ಸಿಲ್ಕ್ ಸೀರೆ ತೊಗೊಳ್ತಾ ಇದ್ದಾಳೆ ಅಂತ ಆಸೆಪಟ್ಟು ತೊಗೊಳ್ಳೋದಾದರೆ ಅವ್ರಿಗೆ ಏನು ಸಲಹೆ ಕೊಡ್ತೀರಾ? ಯಾವ ಸೀರೆನೋ ತೊಗೋಬೇಕು ಅವರು? ಆ್ಯಕ್ಚುಲಿ ಅವರು ಬಂದಾಗೇ ನಮಗೆ ಒಂಥರ ಎಮೋಷ್ನಲ್ ಮೂಮೆಂಟ್ ಅದು. ಯಾಕೆಂದರೆ ಒಂದು ಹುಡುಗಿ ಒಂದು ಬ್ರೈಡ್ ಆಗ್ತಾ ಇದ್ದಾಳೆ, ಇನ್ನೊಂದು ಅವ್ರದ್ದೇ ಒಂದು ಲೈಫ್ ಜರ್ನಿ ಸ್ಟಾರ್ಟ್ ಮಾಡ್ತಾರೆ ಅಂದರೆ, ಸೊ ಅವ್ರಿಗೂ ಒಂದು ಸ್ಪೆಷಲ್ ಮೂಮೆಂಟೇ ಅದು. ಆ ಒಂದು ಫೀಲಿಂಗೇ ಡಿಫ್ರೆಂಟ್ ಆಗಿರುತ್ತೆ. ಸೊ ಅದನ್ನು ನಮ್ಮ ಸ್ಟಾಫ್ಸ್ ಇರ್ಬೋದು, ನಮ್ಮ ಸ್ಟಾಫ್ಸ್ ಅನ್ನೋದಕ್ಕಿಂತ ಅವ್ರನ್ನ ಎಕ್ಸ್ಟೆಂಡೆಡ್ ಫ್ಯಾಮಿಲಿ ಅಂತಲೇ ನಾನು ಹೇಳ್ತೀನಿ. ಸೊ 200-300 ಜನ ಇದ್ದಾರೆ ಮೇಡಮ್, ಮೋರ್ ದೆನ್ 200+ ಸ್ಟಾಫ್ ಇದ್ದಾರೆ. ಸೊ ಅವ್ರನ್ನ ನಮ್ಮ ಫ್ಯಾಮಿಲಿ ಅಂತಲೇ ನಾವು ಕನ್ಸಿಡ್ರ್ ಮಾಡೋದು. ಯಾಕೆಂದರೆ ಹೆಚ್ಚು ಕಾಲ ನಾವು ಅವ್ರ ಜೊತೆನೇ ಸ್ಪೆಂಡ್ ಮಾಡ್ತೀವಿ. ಹೌದು ಹೌದು. ನಾವು ಮನೇಲಿರೋದಕ್ಕಿಂತ ಅಲ್ಲೇ ಜಾಸ್ತಿ ಇರೋದ್ರಿಂದ ಸೊ ಅವರೇ ನಮ್ಮ ಒಂದು ಫ್ಯಾಮ್ಲಿ. ಸೊ ಅವರು ಕ್ಲೀನಾಗಿ ಇವ್ರದ್ದು ಏನು ರಿಕ್ವೈರ್ಮೆಂಟ್ಸ್ ಇದೆ, ಏನು ಟೇಸ್ಟ್ ಇದೆ ಅಂತ ಅರ್ಥ ಮಾಡ್ಕೊತಾರೆ. ಫಸ್ಟ್ ಅವ್ರನ್ನ ಕಂಫರ್ಟಬಲ್ ಫೀಲ್ ಮಾಡಿಬಿಟ್ಟು. ಸೊ ಫಸ್ಟ್ ಟೈಮ್ ಸೀರೆ ತೊಗೊಳ್ಳೋರಿಗೆ, ಒಂದು ಹುಡುಗಿಗೆ, ಜೆನ್ಜಿ ಯಂಗ್ಸ್ಟರ್ಗೆ ಯಾವ ಸೀರೆಯಿಂದ ಸ್ಟಾರ್ಟ್ ಮಾಡ್ಬೇಕಂತೀರಾ ನೀವು? ನನಗೆ ಬೇಕು ಅಂದರೆ ಅವ್ರಿಗೆ
ಟಿಶ್ಯೂ ಸ್ಯಾರಿ ಅಥವಾ ಬ್ರೊಕೆಟ್ ಸ್ಯಾರಿಯಿಂದ ಸ್ಟಾರ್ಟ್ ಮಾಡಬೇಕು ಅಂತೀನಿ. ಯಾಕೆಂದರೆ ವೆಡ್ಡಿಂಗ್ ಅಲ್ವಾ, ಸೊ ವೆಡ್ಡಿಂಗ್ಗೆ ಅವರೇ ಗ್ರ್ಯಾಂಡಾಗಿ ಕಾಣಿಸ್ಬೇಕು. ವೆಡ್ಡಿಂಗ್ ಸಾರಿ ಅಂದರೆ ಓಕೆ. ಎಸ್, ನಾರ್ಮಲ್ ಆಗಿ ಒಂದು ಹುಡುಗಿ ಫಸ್ಟ್ ಟೈಮ್ ಅವಳು ಸೀರೆ ತಗೋತಾ ಇದ್ದಾಳೆ, ಅಮ್ಮನ ಸೀರೆ ಉಡದೆ ಅವಳೇ ಒಂದು ಸೀರೆ ಇನ್ವೆಸ್ಟ್ ಮಾಡ್ತಾ ಇದ್ದಾಳೆ ಫಸ್ಟ್ ಸಂಬಳದಲ್ಲಿ ಅಂದರೆ ಯಾವ ಸೀರೆ ತಗೋಬೇಕು? ಅವರು ಯೂಶಲಿ ಆಫೀಸ್ ವೇರು ಅದು ಬೇಕು ಅಂದರೆ ಮೈಸೂರು ಸಿಲ್ಕ್ ತೊಗೊಳ್ಳಿ ಅಂತ ನಾವು ಸಜೆಸ್ಟ್ ಮಾಡ್ತೀವಿ. ಫಸ್ಟು ಯಾಕೆಂದರೆ ಕ್ಯಾರಿ ಮಾಡಲಿಕ್ಕೆ ಈಸಿ ಇರುತ್ತೆ, ಕನ್ವೀನಿಯೆಂಟ್ ಆಗಿರುತ್ತೆ. ಪಾರ್ಟಿ ಅದು ಇದು ಬೇಕು ಅಂದರೆ ಒಂದು ಎಂಬ್ರಾಯ್ಡ್ರಿ ಸ್ಯಾರೀಸು ತೊಗೊಳ್ಳಿ ಅಂತ ನಾವು ಸಜೆಸ್ಟ್ ಮಾಡ್ತೀವಿ. ಸೊ ಇವತ್ತು ನಿಮ್ಮ ತಾತ ಅವರು ಸಂಪಂಗಪ್ಪ ಅವರು ನಿಮ್ಮ ಮಲ್ಲೇಶ್ವರಂ ಸ್ಟೋರಿಗೆ ಬಂದರೆ ಯಾವುದನ್ನು ನೋಡೋರು ತುಂಬ ಬೆರಗಾಗ್ತಾರೆ ನಿಮಗೆ ಅನ್ಸುತ್ತೆ? ಅವರು ಈಗೇನಾದರೂ ಬಂದರೆ ನಮ್ಮ ಒಂದು ಸ್ಟೋರು ಒಂದು ಚಿಕ್ಕದಾಗಿದ್ದ ಒಂದು ಗಾರ್ಮೆಂಟ್ ಸ್ಟೋರು, ರೆಡಿಮೇಡ್ ಸ್ಟೋರು ಇಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆದಿದೆಯಲ್ಲ ಅಂತ ನೋಡಿ ತುಂಬ ಸಂತೋಷ ಪಡೋರು. ಪ್ಲಸ್ ಅವರು ಹೆಮ್ಮೆ ಪಡ್ತಾ ಇದ್ದಿದ್ದ ವಿಚಾರ ಏನು ಅಂದರೆ ಕಸ್ಟಮರ್ದು ಸ್ಯಾಟಿಸ್ಫ್ಯಾಕ್ಷನ್. ಯಾಕೆಂದರೆ ಅವ್ರ ವ್ಯಾಲ್ಯೂಸ್ ಏನು, ಹಾನೆಸ್ಟಿ, ಆ ಹ್ಯೂಮಿಲಿಟಿ, ಪ್ಲಸ್ ಕಸ್ಟಮರ್ ಟ್ರಸ್ಟು ಯಾವ ಥರ ಮೇಂಟೈನ್ ಮಾಡಬೇಕು ಅಂತ ನಮ್ಮಲ್ಲೇ ಅದನ್ನು ಹೇಳ್ಕೊಟ್ಟಿದ್ರು. ಸೊ ಅದು ಕ್ಯಾರಿ ಫಾರ್ವರ್ಡ್ ಆಗಿ ನಾವು ಎಲ್ಲ ಕಸ್ಟಮರ್ಸು ಇಷ್ಟು ಸಂತೋಷವಾಗಿ ಇಷ್ಟು ನಂಬಿಕೆಯಿಂದ ನಮ್ಮ ಸ್ಟೋರಿಗೆ ಬಂದಿದ್ದಾರೆ ಅಂತ ನೋಡಿದ್ರೆ ಅವ್ರು ತುಂಬ ಖುಷಿ ಪಡ್ತಾರೆ. ಪ್ಲಸ್ ಆ ಸೆಲೆಕ್ಷನ್ಸು, ಆ ವೆರೈಟೀಸ್ ನೋಡಿದ್ರೆ ತುಂಬ ಸಂತೋಷ ಪಡ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ ಮೇಡಮ್. ನೈಸ್ ಸರ್. ಇವತ್ತು ತಮ್ಮ ಇಡೀ ಒಂದು ಫ್ಯಾಮಿಲಿ ರನ್ ಬಿಸ್ನೆಸ್ ಆಗಿರೋದ್ರಿಂದ ಬಹುಶಃ ಇದಕ್ಕೆ ಎಲ್ಲರ ಒಂದಷ್ಟು ಜನಗಳ ಡೌಟ್ಸು ಇರ್ಬೋದು. ಚಿಕ್ಕಪೇಟ್ ಅಂತ ಇದೆ, ನಿಮ್ಮದು ಮಲ್ಲೇಶ್ವರಂ ಅಂತಿದೆ, ಸುದರ್ಶನ್ ಫ್ಯಾಮಿಲಿ ಅಂತೆಲ್ಲ ಇದೆಯಲ್ಲ, ಇದೇನು ಸರ್ ಇದು? ಇದೆಲ್ಲ ಒಂದು ಫ್ಯಾಮ್ಲಿ, ನಮ್ಮದು ಒಂದೇ ಫ್ಯಾಮ್ಲಿ ಇದ್ದಿದ್ದು. ಸೊ ಈಗ ಓವರ್ ಅ ಪೀರಿಯಡ್ ಆಫ್ ಟೈಮ್ ಏನಾಯಿತು, ಸೊ ಜನ್ರೇಷನ್ ಚೇಂಜ್ ಆದಾಗೆಲ್ಲ ಪ್ರತಿಯೊಬ್ಬರದ್ದು ಒಂದೊಂದು ಮೈಂಡ್ ಸೆಟ್ಟು ಚೇಂಜ್ ಆಗುತ್ತೆ. ಸೊ ಪ್ರತಿಯೊಬ್ಬರು ಒಂದೊಂದು ಐಡೆಂಟಿಟಿ ಕ್ರಿಯೇಟ್ ಮಾಡಬೇಕು ಅಂತ ಹೋಗ್ತಾರೆ. ಸೊ ಆ ಕಾರಣಕ್ಕೆ ನಮ್ಮದು ಐಡೆಂಟಿಟಿ ಕ್ರಿಯೇಟ್ ಮಾಡೋದಕ್ಕೋಸ್ಕರ ನಾವು ಎಲ್ಲ ಈಗ ಒಬ್ಬೊಬ್ಬರು ಒಂದೊಂದು ಬ್ರ್ಯಾಂಚ್ದು ಒಂದೊಂದು ಸ್ಟೋರ್ದು ಜವಾಬ್ದಾರಿ ತೊಗೊಂಡಿದ್ದೀವಿ. ಸೊ ಈಗ ನಾನು, ನಮ್ಮ ತಂದೆ JS ರಮೇಶ್ರವರು, ಸೊ ಅವರ ಒಂದು ಇದು ಮಾರ್ಗದರ್ಶನದಲ್ಲಿ ಮಲ್ಲೇಶ್ವರಂ ಸ್ಟೋರು, ನ್ಯೂ ಸುದರ್ಶನ್ ಸಿಲ್ಕ್ಸ್ ಅಂತ ನಾನು ಅದ್ರ ಜವಾಬ್ದಾರಿ ವಹಿಸ್ಕೊಂಡಿದ್ದೀನಿ. ಸೊ ಅದೇ ರೀತಿ ನಮ್ಮ ಚಿಕ್ಕಪ್ಪ ಅವರು ಅವ್ರ ಮಾರ್ಗದರ್ಶನ ಅವ್ರ ಮಕ್ಕಳೇನಿದ್ದಾರೋ ಅವ್ರು ಚಿಕ್ಕಪೇಟ್ ಸ್ಟೋರ್ದು ಇದು ತೊಗೊಂಡಿದ್ದಾರೆ.